ಅವಳ ಸಂಪರ್ಕಕ್ಕೆ ಬಂದು ಮಾಡ್ದ. ದಾಸಿಯ ಸಂಪರ್ಕಕ್ಕೆ ಬಂದ. ಅದು ಇವನು ಸ್ವಾಭಾವಿಕವಾಗಿ ಒಳ್ಳೆಯವನು ಕೆಟ್ಟವನು ಅಂದ್ರೆ ಒಳ್ಳೆ ವೇದ ಓದ್ದವನು, ಸದಾಚಾರವಂತ, ಒಳ್ಳೆಯವನು. ಯಾರ್ದೋ ಸಾವಾಸಕ್ಕೆ ಬಿದ್ದು ಇವನು ಹಾಳಾದ. ಆದ್ದರಿಂದ ಸಾಯೋ ಕಾಲಕ್ಕೆ ಏನ್ ಮಾಡಿದಾನೆ? ಭಕ್ತಿಯಿಂದ ನಾರಾಯಣ ಅಂತಂದ. ಏನೋ ಅವ್ರು ಯಾರೋ ನಾರಾಯಣ ಅಂದ್ರು ಅಂತ ಇವ್ ನಾರಾಯಣ ಅಂತ ಅಂದಿದ್ದಲ್ಲ. ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಿದ್ದ, ಆಚಾರವಂತ, ಯಜ್ಞಯಾಗಗಳನ್ನ ಮಾಡಿದ್ದ. ಅದೆಲ್ಲದರ ಸ್ಮರಣೆ ಬಂತವನಿಗೆ. ಸ್ಮರಣೆ ಬಂದು ಭಕ್ತಿಯಿಂದ ನಾರಾಯಣ ಅಂತ ನಾಮಸ್ಮರಣೆಯನ್ನ ಮಾಡಿದ್ದಕ್ಕೆ ನಾವು ಬಂದಿದ್ದು. ನಾರಾಯಣ ಅಂತ ಕರೆದೋರ್ ಮನೆಗೆಲ್ಲ ನಾವು ಹೋಗಲ್ಲ. ಇವನ್ ಮನೆಗೆ ನಾವ್ ಯಾಕೆ ಬಂದ್ವಿ ಅಂದ್ರೆ ಭಕ್ತಿಯಿಂದ ನಾರಾಯಣ ಅಂತ ಕರೆದ, ಅದಕ್ಕೆ ನಾವ್ ಇವನ್ ಮನೆಗೆ ಬಂದಿದ್ದೀವಿ. ಆದ್ದರಿಂದ ನೀವು ಕರ್ಕೊಂಡು ಹೋಗ್ಬೇಡಿ ಇವನ್ನ. ದೇವರ ನಾಮ ಅಂತನ್ನೋದು ಇವನ್ ಬಾಯಲ್ಲಿ ಎಲ್ಲ, ಯಾರದೇ ಬಾಯಲ್ಲಿ ಹೇಗೇ ಬರ್ಲಿ ಪಾಪಗಳು ಪರಿಹಾರ ಆಗತ್ತೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇದನಮೇವ ವೈಕುಂಠ ನಾಮ ಗ್ರಹಣಂ ಅಶೇಷಾಗಹರಂ ವಿದುಹು. ನಮಗೆ ಸಂಬಂಧಪಟ್ಟ ಪದಾರ್ಥಗಳಿಗೆ, ನಮ್ಮವ್ರಿಗೆ, ನಮಗೆ ಎಲ್ಲೇ ಇರ್ಲಿ, ಹಾಡುವಾಗ, ಕುಣಿಯುವಾಗ, ಊಟ ಮಾಡುವಾಗ, ನೋವಾದಾಗ, ಓಡಾಡುವಾಗ ದೇವರಿಗೆ ಸಂಬಂಧಪಟ್ಟ ಹೆಸರನ್ನು ಹೇಳಿಬಿಟ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಅಶೇಷ ಆಗಹರಂ. ಆದ್ದರಿಂದ ಇವನು ಓದಿದವನು, ದೇವರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದ್ದರಿಂದ ಬಿಟ್ಬಿಡಿ ಇವನ್ನ. ಇದ್ರ ಮೇಲೆ ನಮಗ್ ಟೈಮ್ ಇಲ್ಲ, ನಿಮ್ ಜೊತೆ ನಮಗ್ ಜಾಸ್ತಿ ಮಾತಾಡಕ್ ಟೈಮ್ ಇಲ್ಲ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರ ಮೇಲೂ ಇದ್ರೆ ಯಮಧರ್ಮರಾಜನ್ ಹೋಗಿ ಕೇಳ್ರಿ, ಉತ್ತರ ಕೊಡ್ತಾನೆ ಅಂತಂದು ಹೊರಟೋದ್ರು. ಯಾವಾಗ ವಿಷ್ಣು ದೂತರು ವೈಕುಂಠಕ್ಕೆ ಹೊರಟೋದ್ರು, ಯಮದೂತರು ಬಿಟ್ಟು ಹೋದ್ರು. ಇವನು ಎದ್ದ, ಹಾಸಿಗೆಯಿಂದ ಹಾಗೆ ಎದ್ದು ಅನ್ಕೊಂತಾನೆ, ಅಯ್ಯೋ ನಾನ್ ಎಂತ ತಪ್ಪು ಮಾಡ್ಬಿಟ್ಟೆ, ನನ್ನಂತ ಮೂರ್ಖ ಇನ್ನೊಬ್ಬ ಇಲ್ಲ. ಎಂತ ಜನ್ಮ ಕೊಟ್ಟ ದೇವ್ರು. ಆ ಜನ್ಮದಲ್ಲಿ ನಮ್ಮಪ್ಪ ಕಾಡಿಗೆ ಹೋಗಿ ದರ್ಬೆಗಳನ್ನ, ಹೂಗಳನ್ನ ತಗೊಂಬ ಅಂತ ಕಾಡಿಗೆ ಕಳಿಸಿದ್ರೆ ಅವಳ್ಯಾರೋ ದಾಸಿ ಮದ್ಯಪಾನ ಮಾಡಿ ಕುಡ್ದಿದ್ಲು. ಅವಳನ್ನ ನೋಡಿ ನಾನು ಹಾಗೆ ಕುಡ್ದವಳು ಸಹವಾಸ ಮಾಡ್ಬೇಕಲ್ಲ ಅಂತ ಹೋಗ್ಬಿದ್ದು ಹಾಳಾಗೋದ್ನಲ್ಲ. 21ನೇ ವಯಸ್ಸಲ್ಲಿ ಅವನು ಕೆಟ್ಟಿದ್ದು. ಬುದ್ಧಿ ಬಂದಿದ್ ಯಾವಾಗ ಅಂದ್ರೆ 88ನೇ ವಯಸ್ಸಿಗೆ. ಕೊನೆಗಾದ್ರೂ ಬುದ್ಧಿ ಬಂತಲ್ಲ. ತುಂಬಾ ದೀರ್ಘವಾದ ಅವಧಿ ಅಂದ್ರೆ ನಾವು ಯಾವತ್ತಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ಉದ್ಧಾರ ಆಗುವ ಟೈಮ್ ಬಂದ್ರೆ ದೇವ್ರು ಒಳ್ಳೆ ಕೆಲಸ ನಮಗೆ ಕೊಟ್ಟು, ಒಳ್ಳೆ ಬುದ್ಧಿ ಕೊಟ್ಟು ಉದ್ಧಾರ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಅಜಾಮಿಳ ಸ್ಪಷ್ಟವಾಗಿ ನಮಗಿಲ್ಲಿ ಸಾಕ್ಷಿ. ಆದ್ದರಿಂದ 88ನೇ ವಯಸ್ಸಿಗಾದ್ರೂ ನಂಗೆ ಬುದ್ಧಿ ಬಂತಲ್ಲ, ನಾನು ಎಷ್ಟು ತಪ್ಪು ಮಾಡಿಬಿಟ್ಟಿದ್ದೇನೆ ಅಂತ ತುಂಬಾ ಪಶ್ಚಾತ್ತಾಪ ಪಟ್ಟು ಇಲ್ಲಿರಬಾರ್ದು ಅಂತ ಒಳ್ಳೆ ವೈರಾಗ್ಯ ಬಂತವನಿಗೆ. ವೈರಾಗ್ಯದಿಂದ ನೇರವಾಗಿ ಗಂಗಾದ್ವಾರ ಅಂತ ಹರಿದ್ವಾರಕ್ಕೆ ಹೋದ. ಗಂಗಾ ತೀರದಲ್ಲಿ ಸ್ನಾನ ಮಾಡಿ ವಿಶೇಷವಾಗಿ ಯೋಗಾಭ್ಯಾಸವನ್ನು ಮಾಡ್ತಾನೆ. ವಿಶೇಷವಾಗಿ ಯೋಗಗಳ ಅಭ್ಯಾಸವನ್ನೆಲ್ಲ ಮಾಡ್ಕೊಂಡ. ಯೋಗಾಭ್ಯಾಸವನ್ನು ಮಾಡಿ ಅಪರೋಕ್ಷ ಜ್ಞಾನ ಆಯ್ತು. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಆಯ್ತು, ಸಾಧನೆ ಆಯ್ತು. ದೇವರಂದ್ರು, ಗಂಗಾ ನದಿಯಲ್ಲಿ ನೀನು ಸ್ನಾನ ಮಾಡಿಬಿಡಪ್ಪ ಅಂದ್ರು. ದೇವರ ಮಾತು ಹೇಳ್ತಾ ಇದ್ದ. ಗಂಗಾ ಪ್ರವಾಹದಲ್ಲಿ ನಿತ್ಯ ಸ್ನಾನ ಮಾಡ್ತಾ ಇದ್ದ. ಇವತ್ತೇನ್ ಮಾಡ್ದ? ಗಂಗೆ ಧುಮುಕೆ ಬಿದ್ದವನೇ ದೇಹತ್ಯಾಗ ಆಯ್ತು. ಆದ್ರೂ ಶಾಸ್ತ್ರ ಆದೇಶ ಮಾಡುತ್ತೆ, ಗಂಗಾ ನದಿಯಲ್ಲಿ ದೇಹತ್ಯಾಗವನ್ನ ಮಾಡೋದ್ರಿಂದ ಏನಾಗುತ್ತೆ? ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ. ಆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಸುಮ್ನೆ ಹೋಗಿ ಚಪ್ಪಲಿ ಬಿಚ್ಚಿ ಗಂಗೆ ಬಿದ್ದೋಗ್ಬಿಡೋದಲ್ಲ. ಗಂಗಾ ನದಿಯಲ್ಲಿ ಬಿದ್ದು ದೇಹತ್ಯಾಗವನ್ನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ. ಅಂದ್ರೆ ಮಾಡ್ಬೇಕಾದ ಕೆಲಸ ಎಲ್ಲ ಕ್ಲೀನ್ ಆಗಿ ಮಾಡಿ, ಸತ್ಕರ್ಮಾನುಷ್ಠಾನವನ್ನ ಸರಿಯಾಗಿ ಮಾಡಿ, ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು, ಜಾರ್ಕೊಂಡು ಹೊರಟೋದ್ರು ಅಂತಂದ್ರೆ ಪರವಾಗಿಲ್ಲ. ನಾವು ಬದ್ರಯಾತ್ರೆಗೆ ಹೋಗಿದ್ದ ಯಾರೋ ವಯಸ್ಸಾದ ಮುದುಕರು ಒಂದು ಪತ್ರ ತಂದಿದ್ರು, ಆ ಕವರ್ ತಂದಿದ್ರು. ಆ ಕವರ್ನ ನಮ್ ಕೈ ಕೊಟ್ಬಿಟ್ಟು, ನಾವು ಬದ್ರಿಗೆ ಹೋದ್ಮೇಲೆ ಈ ಕವರ್ ಬಿಚ್ಚಿ ನೋಡಿ ಅಂತಂದ್ರು. ನಮ್ಮ ದುರಾದೃಷ್ಟಕ್ಕೆ ಬದ್ರಿ ಇನ್ನೊಂದು 20 ಕಿಲೋಮೀಟರ್ ಇದೆ ಅನ್ನುವಾಗ್ಲೇನೆ ಎಲ್ಲ ಬಿದ್ದೋಯ್ತು. 2 ದಿನ ಬಸ್ಸಲ್ಲೇ ಇರೋಂಗಾಯ್ತು. 3ನೇ ದಿನ ರಾತ್ರಿ ಬದ್ರಿಗೆ ಹೋಗಂಗಾಯ್ತು. ಅರ್ಧ ದಿನ ಮಾತ್ರ ವ್ಯವಸ್ಥೆ. ಬದ್ರಿ ಹರಿದ್ವಾರಕ್ಕೆ ಮಾರನೇ ದಿನ ಬರ್ಬೇಕು. ಆ ಮನುಷ್ಯ ಬೇಜಾರು ಮಠದಲ್ಲಿ ಬಾತ್ರೂಮ್ ಹೋಗಿದ್ದಾರೆ. ಏನ್ ಅನ್ನಿಸ್ತೋ ಕವರ್ ತೆಗೆದು ನೋಡಿದ್ರೆ ಅವ್ರ ಮಗನ್ ಫೋನ್ ನಂಬರ್ ಕೊಟ್ಟು ಹೇಳಿದಾರೆ, ನಾನು ಅಲಕನಂದಲ್ಲಿ ಬಿದ್ದು ಸತ್ತೋಗ್ತೀನಿ, ವೈಕುಂಠ ಸಮಾರಾಧನೆ ಶ್ರಾದ್ದ ನನಗೇನು ಮಾಡಬೇಡಿ ಅಂತ ಪತ್ರ ಬರ್ಕೊಟ್ಟಿದ್ದಾರೆ.
ಮಗನಿಗೆ ಫೋನ್ ಮಾಡ್ಬಿಡಿ ಅಂತ. ತಕ್ಷಣದಲ್ಲೇ ನಮ್ಮನ್ನ ಯಾರು ಕರ್ಕೊಂಡು ಹೋಗಿದ್ರು ಟೂರ್ಗೆ ಅವ್ರ ಮಗನಿಗೆ ಫೋನ್ ಮಾಡಿಸಿ ಅವ್ರ ಅಲ್ಲೇ ಇಡ್ಸಿ. ಅಂದ್ರೆ ಈ ತರ ಜನಗಳು ನಮ್ಮಲ್ಲಿ ಇವತ್ತಿಗೂ ಇದ್ದಾರೆ. ಈ ಪುರಾಣಗಳಲ್ಲಿ ಈಗ ಬಂದ ಮಾತನ್ನ ಕೇಳಿ ಹಾಗೆ ತಗೊಂಡು ಗಂಗೆಲು ಸತ್ತೋದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಜೀವನದ 2 ಅನುಭವ ಆಗಿದೆ. ವಿದ್ಯಾರ್ಥಿ ಆಗಿದ್ದಾಗ ಹೋದಾಗ ಇಬ್ಬರು ಮಡಿ ಹೆಂಗಸರು ಕಾಶಿಗೆ ಹೋಗಿದ್ದೀವಿ ನಾವು. ಸುಧಾ ಪಾಠ ಆಗ್ತಾ ಇದೆ. ಪಾಠ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಪ್ರಯಾಗ ಸ್ನಾನಕ್ಕೆ ಹೋಗ್ಬೇಕು. 2 ಮಡಿ ಅಜ್ಜಿ ಇಲ್ವೇ ಇಲ್ಲ. ಏನಾಯ್ತು ಹುಡುಕ್ ನೋಡಿದ್ರೆ ಅವ್ರ ಬ್ಯಾಗು ಚಪ್ಪಲಿ ಇದೆ ಗಂಗಾ ತೀರದಲ್ಲಿ. ಎಲ್ಲೋದ್ರು ಅದೇ ಪುರಾಣಗಳ ಮಾತನ್ನ ಕೇಳಿ, ಅಂದ್ರೆ ಆಸ್ ಇಟ್ ಈಸ್ ಆಗಿ ಪುರಾಣಗಳ ಮಾತನ್ನ ತಗೊಂಡ್ರೆ ಅಪಾರ್ಥ ಆಗ್ಬಿಡುತ್ತೆ. ಗಂಗೆಯಲ್ಲಿ ಬಿದ್ರೆ ಆಗೋಗುತ್ತೆ, ಅಲ್ಲೆಲ್ಲೋ ಆ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಪುಣ್ಯ ಬರುತ್ತೆ. ಕ್ಷೇತ್ರಕ್ಕೆ ಹೋಗಿ ಪಾಪನಾಶ ಆಗೋಗಿದ್ದಿದ್ರೆ ಯಾರು ಪಾಪಿಗಳೇ ಇರ್ತಾ ಇರ್ಲಿಲ್ಲ. ಅದರಿಂದ ಇಲ್ಲಿ ಇವನೇನ್ ಮಾಡ್ದ, ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಗಂಗೆಯಲ್ಲಿ ಬಿದ್ದ. ಬೀಳ್ತಾ ಇದ್ದಾಗೆ ದಿವ್ಯವಾದ ದೇಹ ಬಂತವನಿಗೆ, ಅಂದ್ರೆ ಮೋಕ್ಷಕ್ಕೆ ಹೋಗುವ ಕಾಲ ಹತ್ರ ಬಂತು. ಒಳ್ಳೆಯ ದೇವ ಶರೀರ ಅನ್ನೋದು ಬಂತವನಿಗೆ. ಆ ವಿಮಾನ ಬಂತು. ಆ ವಿಮಾನದ ಮೇಲೆ ಕೂತು ನೇರವಾಗಿ ವೈಕುಂಠಕ್ಕೆ ಹೋದ ಅಂತ ಅಜಾಮಿಳದ ಚರಿತ್ರೆ. ಅಜಾಮಿಳ ಸತ್ಯ, ದಮ, ಶಮ, ಶೌಚ ಯಾವುದೂ ಇಲ್ಲ. ಇದ್ದಿದ್ದೆಲ್ಲ ಹಾಳು ಮಾಡ್ಕೊಂಡು ಏನಾದ, ದಾಸಿಪತಿಯಾದ. ದಾಸಿಪತಿಯಾಗಿ ಮದ್ಯಪಾನ ಇತ್ಯಾದಿ ಎಕ್ಸ್ಪೈರ್ ಎಲ್ಲ ಮಾಡ್ದ. ಕೊನೆಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಮೋಕ್ಷಕ್ಕೆ ಹೋದ. ಆದ್ದರಿಂದ ಏನೇ ಕೆಲಸ ಮಾಡ್ಲಿ ಆ ಕೆಲಸದ ಹಿನ್ನೆಲೆಯಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಏನೇ ಮಾಡಿದ್ರು ಕೂಡ ಅದು ಫಲಕಾರಿ ಆಗೋದಿಲ್ಲ ಅಂತ ಅನ್ನೋದಕ್ಕಿದು ಸ್ಪಷ್ಟವಾದ ಉದಾಹರಣೆ. ಆದ್ರಿಂದ ಅಜಾಮಿಳೋಪಾಖ್ಯಾನ ನಮಗೇನು ಪಾಠ ಮಾಡುತ್ತೆ ಅಂದ್ರೆ, ಪರೀಕ್ಷಿತ ಮಹಾರಾಜರು ಕೇಳಿದ ಪ್ರಶ್ನೆ ಉತ್ತರ. ನರಕಲೋಕವನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಅಂದ್ರೆ ಭಕ್ತಿಯಿಂದ ನಾಮಸ್ಮರಣೆಯನ್ನ ಮಾಡೋದೇ ನರಕವನ್ನ ತಪ್ಪಿಸ್ಕೊಳ್ಳಿಕ್ಕಿರುವಂತಹ ದೊಡ್ಡ ಉಪಾಯ. ಆ ಭಕ್ತಿ ಅನ್ನೋದು ಬರ್ಬೇಕಾದ್ರೆ ಎಲ್ಲಿಂದ ಬರ್ಬೇಕು ಭಕ್ತಿ? ಈ ತರ ಭಾಗವತಾದಿ ಗ್ರಂಥಗಳ ಪ್ರವಚನವನ್ನ ಕೇಳಿ ಜ್ಞಾನದಿಂದಲೇ ಭಕ್ತಿ. ಜ್ಞಾನ ಇಲ್ದೆ ಬರೀ ಭಕ್ತಿ ಬಂತು, ನಾನು ದೀಪ ಹಚ್ಬಿಟ್ಟೆ ನಮಸ್ಕಾರ ಮಾಡಿದೆ ಅಂದ್ರೆ ಒಂಥರ ಮೆಕ್ಯಾನಿಕಲ್ ಆಯ್ತು, ದೇವರು ಒಲಿಯಲ್ಲ ಅದಕ್ಕೆ. ಹಾಗಂತ ಅದ್ ಮಾಡಬಾರ್ದು ಅಂತಲ್ಲ, ಎಲ್ಲವನ್ನು ಜ್ಞಾನ ಇಟ್ಟುಕೊಂಡು ಮಾಡಿದ್ರೆ ಸಾರ್ಥಕ. ಜ್ಞಾನ ಇಲ್ದೆ ನೀವ್ ಏನೇ ಮಾಡ್ಲಿ ಅದು ವೇಸ್ಟು ಅಂತ ಶಾಸ್ತ್ರ. ಈ ನಮ್ಮ ಅಜಾಮಿಳ ತತ್ವಜ್ಞಾನದಿಂದ ವಿಶೇಷವಾದ ನಾಮಸ್ಮರಣೆಯನ್ನ ಮಾಡಿ ಮೋಕ್ಷಕ್ಕೆ ಹೋದ ಅನ್ನುವಂತ ಚರಿತ್ರೆಯನ್ನ ಇಲ್ಲಿ ಹೇಳ್ತಾರೆ. ಇದು ಮುಗಿದ ಮೇಲೆ ಈ ಯಮದೂತರು ನೇರವಾಗಿ ಅಲ್ಲಿಂದ ಯಮಲೋಕಕ್ಕೆ ಹೋದ್ರು. ಸಂಯಮಿನಿ ಅಂತ ಯಮನ ಮನೆ, ಸಂಯಮಿನಿ ಪಟ್ಟಣ, ಅಲ್ಲಿ ಹೋಗ್ತಾರೆ. ಅಲ್ಲಿ ಮಹಾನುಭಾವನಾದ ನಮ್ಮ ಯಮಧರ್ಮರಾಜ ಅಲ್ಲಿ ಕೂತಿದ್ದಾನೆ. ಕೂತಾಗ ಇವ್ರಿಗೆ ಗಾಬರಿ. ನಮ್ಮ ಕೆಲಸನ ಬೇರೆ ಯಾರ ಮಾಡ್ಬಿಟ್ರಲ್ಲ, ನಾವು ಸಾಯಿಸ್ಬೇಕು ಅಂತ ಹೋದ್ರೆ ಅವ್ರು ಬಂದು ಬದುಕ್ಸಾಕ್ಬಿಟ್ರಲ್ಲ, ಅವನು ಸಾಯೋ ಅಂತವನ ಅವನು ಬದುಕೋ ಅಂತವನ ಅಂತ ಪ್ರಶ್ನೆ ಇವ್ರಿಗೆ. ಅವಾಗ ಯಮಧರ್ಮರಾಜರನ್ನ ಕೇಳ್ತಾರೆ, ಸ್ವಾಮಿ ಎಲ್ರನ್ನೂ ಇಷ್ಟು ದಿನ ಬದುಕಿರ್ಬೇಕು, ಇಂಥ ದಿನ ಹೀಗ್ ಸಾಯ್ಬೇಕು ಅಂತ ವ್ಯವಸ್ಥೆ ಮಾಡೋನ್ ನೀನು. ಆದ್ರೆ ಇಲ್ಲೇನಾಗ ಹೋಗಿದೆ, ನೀನ್ ಹೇಳಿದ್ಯಾ ಅವನು ಕರ್ಕೊಂಬಾ ಅಂತ. ನಾವು ಕರ್ಕೊಂಬರಕ್ ಹೋದ್ರೆ ಅದ್ಯಾರೋ ಬಂದ್ರು ನಡೆದು ಬಿಟ್ರು. ಆದ್ದರಿಂದ ಲೋಕಕ್ಕೆ ನಾಯಕರು ಎಷ್ಟು ಜನ ಇದ್ದಾರೆ ಹೇಳ್ಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಯಮಧರ್ಮರಾಜ ಅಂತ ಎಲ್ಲೋ ಹೋಗಿದ್ರಿ ನೀವು? ಹೆಂಗೆ ಬಿಡುಗಡೆ ಆಯ್ತು ಅಂದ್ರೆ, ಎಲ್ಲೋ ಅಜಾಮಿಳ ಅಂತ ಹೋಗಿದ್ವಿ, ಪಾಶ ಹಾಕಿದ ತಕ್ಷಣ ನಾರಾಯಣ ಅನ್ಬಿಟ್ಟ, ಅದ್ ಯಾರೋ ಬಂದ್ರು ಬಿಡ್ಸಾಕ್ಬಿಟ್ರು. ಯಮಧರ್ಮರಾಜರು ತಕ್ಷಣ ಉತ್ತರ ದಿಕ್ಕಿಗೆ ತಿರುಗಿ ತಲೆ ಮೇಲೆ ಕೈ ಇಟ್ಕೊಂಡು, ನಾರಾಯಣ ನಮ್ಮವರು ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡಪ್ಪ ಅಂತ ಅಂದ. ದಿಕ್ಕಿಗೆ ನಮಸ್ಕಾರ ಮಾಡ್ಬಿಟ್ಟ ಯಮ. ಕಾರಣ ಏನು ಅಂದ್ರೆ, ಎಲ್ಲಿ ವಿಷ್ಣು ಭಕ್ತರಿದ್ದಾರೆ ಅವ್ರ ಹತ್ರಕ್ಕೆ ಯಮದೂತರು ಹೋಗೋದಿಲ್ಲ. ಇದು ಆದೇಶ. ಯಮದೂತರೇ ಮಕ್ಕಳೇ, ಯಮದೂತರನ್ನ ಮಕ್ಕಳೇ ಅಂತಾನೆ ಯಮ. ಮಕ್ಕಳೇ ಕೂತ್ಕೊಳ್ಳಿ, ಬಂದಿಲ್ಲಿ ನಾನು ಉಪದೇಶ ಮಾಡ್ತೀನಿ ನಿಮಗೆ. ದೇವರಲ್ಲಿ ಯಾರು ಭಕ್ತಿಯನ್ನ ವಿಶೇಷವಾಗಿ ಮಾಡ್ತಾರೆ ಅವ್ರ ಸಹವಾಸಕ್ಕೆ ನೀವು ಹೋಗ್ಬೇಡಿ, ದೂರ ಇದ್ಬಿಡಿ. ದೇವರಲ್ಲಿ ಭಕ್ತಿಯನ್ನ ಹೇಗೆ ಮಾಡೋದು ಅಂತ ಅನ್ನೋದನ್ನ ವಿಶೇಷವಾಗಿ ಪಾಠವನ್ನ ಮಾಡುವಂತಹ ಒಂದು ದೊಡ್ಡ ಧರ್ಮ ಅದು ಭಾಗವತ ಧರ್ಮ. ನನಗೇನ್ ಗೊತ್ತು ಅಂತ ಕೇಳ್ಬೇಡಿ. ಆ ಇಡೀ ಭಾಗವತ ಧರ್ಮಗಳನ್ನ ತಿಳಿದವರಲ್ಲಿ ನಾನು ಒಬ್ಬ. ಒಟ್ಟು ಭಾಗವತ ಧರ್ಮಗಳನ್ನ ಲೋಕದಲ್ಲಿ 12 ಜನ ತಿಳ್ಕೊಂಡಿದ್ದಾರೆ. ಆ 12 ಜನಗಳಲ್ಲಿ ನಾನು
ಸ್ವಯಂಭೂ ಚತುರ್ಮುಖ ಬ್ರಹ್ಮದೇವರು ಮೊದಲನೇವರು, ಎರಡನೇಯವನು ನಾರದ, ಮೂರನೆಯವರು ಸನತ್ ಕುಮಾರರು, ನಾಲ್ಕನೆಯವನು ಸ್ವಯಂಭೂ ನಾರದ ಶಂಭು, ಮೂರನೆಯವನು ಶಂಭು, ನಾಲ್ಕನೆಯವನು ಸನತ್ ಕುಮಾರ, ಐದನೆಯವನು ಕಪಿಲ, ಆರನೆಯವನು ಸ್ವಯಂಭುವ ಮನು, ಏಳನೆಯವನು ಪ್ರಹ್ಲಾದ. ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲ ಮನು ಪ್ರಹ್ಲಾದ ಜನಕ ಮಹಾರಾಜ ಭೀಷ್ಮ ಬಲಿಚಕ್ರವರ್ತಿ ಶುಕಾಚಾರ್ಯರು ಮತ್ತೆ ನಾನು ಅಂದ್ರೆ ಯಮಧರ್ಮರಾಜ. ಈ 12 ಜನ. ದ್ವಾದಶೈತೆ ವಿಜಾನೀಮಃ ಧರ್ಮಾನ್ ಭಾಗವತಾನ್ ಭಟಾಹ. ಯಾವ ಭಾಗವತ ಧರ್ಮಗಳನ್ನ ಕೇಳಿದ್ರೆ ಮೋಕ್ಷ ಆಗತ್ತೆ ಅಂತ ಶಾಸ್ತ್ರ ಆದೇಶ ಮಾಡುತ್ತೋ ಅಂತಹ ಭಾಗವತ ಧರ್ಮಗಳನ್ನು ತಿಳಿದವರು ನಾವು 12 ಜನ. ಬ್ರಹ್ಮದೇವರು, ನಾರದರು, ರುದ್ರದೇವರು, ಸ್ವಯಂಭೂ ನಾರದ ಶಂಭು ಕುಮಾರ ಸನತ್ ಕುಮಾರ, ಕಪಿಲ, ಸ್ವಯಂಭುವ ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ಶುಕಾಚಾರ್ಯರು, ಯಮಧರ್ಮರಾಜ. ಹೀಗೆ ಈ 12 ಜನಗಳಿಗೆ ಭಾಗವತ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂತಹ ಜ್ಞಾನ ಇದೆ. ಇಂತಹ ಭಾಗವತ ಧರ್ಮಗಳು ಹೇಳೋದಿಷ್ಟೇ. ಭಾಗವತ ಧರ್ಮ ಅಂದ್ರೆ ಏನೋ ಬೆಟ್ಟ ಅಲ್ಲ. ನೀವ್ ಏನೇ ಮಾಡ್ಲಿ, ಇದನ್ನ ಯಾಕೆ ಮಾಡ್ತೀರಾ ಅಂದ್ರೆ ಇದನ್ನ ಮಾಡೋದ್ರಿಂದ ದೇವರಿಗೆ ಪ್ರೀತಿ ಆಗುತ್ತೆ, ಅದಕ್ಕೆ ಇದನ್ನ ಮಾಡ್ತೀವಿ. ನೀವ್ ಯಾಕ್ರಿ ಊರ್ನವರೆಲ್ಲ ಮಾಡ್ತಾರೆ ನೀವು ಮಾತ್ರ ಯಾಕೆ ಅದನ್ನ ಮಾಡ್ತಿಲ್ಲ ಅಂದ್ರೆ ಇದನ್ನ ಮಾಡಿದ್ರೆ ದೇವರಿಗೆ ಪ್ರೀತಿ ಆಗುತ್ತೆ. ಇದನ್ನ ಮಾಡೋದ್ರಿಂದ ಪ್ರೀತಿ ಆಗತ್ತೆ, ನಾನು ಮಾಡ್ತೀನಿ. ಅದನ್ನ ಬಿಡೋದ್ರಿಂದ ದೇವರಿಗೆ ಪ್ರೀತಿ ಆಗತ್ತೆ, ಬಿಡ್ತೀನಿ. ಅಂದ್ರೆ ನಾವು ಮಾಡೋಕ್ಕೋ ಬಿಡೋಕ್ಕೋ ಒಂದೇ ಕಾರಣ, ದೇವರಿಗೆ ಪ್ರೀತಿ ಅಲ್ಲ. ಹಾಗೆ ಎಲ್ಲ ಊಟ ತಿಂಡಿ ನಿದ್ದೆ ಏನೇ ಕೆಲಸ ಮಾಡಿದ್ರು ಯಾವ ಧರ್ಮ ಆಗತ್ತದು? ಭಾಗವತ ಧರ್ಮ. ಆದ್ರಿಂದ ಯಮದೂತರೇ, ನೀವೆಂತವ್ರನ್ನ ಕರ್ಕೊಂಡ್ ಬರ್ಬೇಕು ನಮ್ಮ ಮನೆಗೆ ಅಂತಂದ್ರೆ ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ. ಯಾರನ್ನ ನಮ್ಮ ಮನೆಗೆ ಕರ್ಕೊಂಡ್ ಬನ್ನಿ ನೀವು ಅಂದ್ರೆ ಯಾರ ನಾಲಿಗೆ ದೇವರ ಗುಣಗಾನವನ್ನು ಮಾಡೇ ಇಲ್ಲ. ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ. ಯಾರ ಮನಸ್ಸು ದೇವರ ನಾಮಸ್ಮರಣೆಯನ್ನ ಮಾಡಿಲ್ಲ, ದೇವರಿಗೆ ನಮಸ್ಕಾರವನ್ನ ಮಾಡಿಲ್ಲ. ಕೃಷ್ಣಾಯನೋ ನಮತಿ ಎಚ್ಚಿರಯೇ ಕದಾಪಿ. ಯಾರ ತಲೆ ದೇವರಿಗೆ ಒಂದು ದಿನವೂ ನಮಸ್ಕಾರ ಮಾಡಿಲ್ಲ ಅಂತವ್ರಿಗೆ ಕರ್ಕೊಂಡು ಬನ್ನಿ. ತಾನಾನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯ. ದೇವರ ಕೆಲಸ ರಂಗೋಲಿ ಹಾಕೋದು, ಗೋಮ ಹಚ್ಚೋದು, ದೇವರ ಪಾತ್ರೆಗಳನ್ನು ತುಳಿಯೋದು, ಭಕ್ತಿ ಮಾಡೋದು ಇತ್ಯಾದಿ ದೇವರ ಕೆಲಸಗಳನ್ನ ಯಾರು ಮಾಡಿಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಯಾರ ಬಾಯಲ್ಲಿ ನಾಮಸ್ಮರಣೆ ಆಗತ್ತೆ ಅವ್ರನ್ನ ದೂರ ಬಿಟ್ಬಿಡಿ. ಅವ್ರನ್ನ ಯಾವತ್ತಿಗೂ ಕೂಡ ನನ್ನ ಮನೆಗೆ ಕರ್ಕೊಂಡ್ ಬರೋದು ಬೇಡ. ಅಂದ್ರೆ ಯಮಧರ್ಮರಾಜನ ಮನೆಗೆ ಹೋಗ್ಲಿಕ್ಕೆ ದೇವರ ಸೇವೆಯನ್ನ ಮಾಡಿದವರಿಗೆ ಯಮಧರ್ಮರಾಜನ ಮನೆಗೆ ಪ್ರವೇಶ ಇಲ್ಲ. ಯಾರು ದೇವರ ಸೇವೆಯನ್ನ ಮಾಡಲ್ಲ ಯಮಧರ್ಮರಾಜನ ಮನೆಗೆ ಪ್ರವೇಶ. ಯಮನ್ ಮನೆಗೆ ಹೋಗ್ಲಿಕ್ಕೂ ಹೋಗದೆ ಇರ್ಲಿಕ್ಕೆ ಒಂದೇ, ಮಾಡೋದು ಮಾಡದೇ ಇರೋದು. ಆದ್ದರಿಂದ ಅವನು ಏನ್ ಮಾಡಿದ್ದಾನೆ, ಚೆನ್ನಾಗಿ ಓದಿದ, ಭಯ ಬಂದಾಗ ಭಕ್ತಿಯಿಂದ ನಾಮಸ್ಮರಣೆ ಮಾಡ್ದ. ಅದಕ್ಕೆ ನನ್ನ ದೂತರು ಕಳೆದಿದ್ದಾರೆ. ಆದ್ದರಿಂದ ನೀವು ಹೋಗ್ಬೇಡಿ. ಇನ್ಮೇಲಿಂದ ತಿಳ್ಕೊಳ್ಳಿ, ಇವತ್ತೇ ಲಾಸ್ಟ್. ಯಾರು ಹರಿಗುರುಗಳ ಸ್ಮರಣೆಯನ್ನ ಮಾಡ್ತಾರೆ ಆ ಬೀದಿಗೆ ನೀವು ಪ್ರವೇಶವನ್ನು ಮಾಡಬೇಡಿ, ಅವ್ರ ಮನೆ ಕಡೆಗೆ ತಲೆ ಹಾಕ್ಬೇಡಿ ಅಂತ ಯಮಧರ್ಮರಾಜರು ಅವರ ಭಕ್ತರಿಗೆ, ಅವರ ದೂತರಿಗೆ ಉಪದೇಶ ಮಾಡ್ತಾರೆ. ಆದ್ದರಿಂದ ಅಜಾಮಿಳೋಪಾಖ್ಯಾನ ಯಮ ಧರ್ಮರಾಜರ ಅವರ ದೂತರ ಸಂವಾದ ನಮಗೆ ಮಾಡುವಂತ ವಿಶೇಷವಾದ ಪಾಠ ಏನು ಅಂತಂದ್ರೆ ದೇವರಲ್ಲಿ ಭಕ್ತಿ ಮಾಡಬೇಕು. ಆದ್ದರಿಂದ ದೇವರಲ್ಲಿ ಭಕ್ತಿಯನ್ನ ಮಾಡ್ಲಿಕ್ಕೆ ಜಾತಿ ಮತ ಕುಲ ಯಾವುದರ ಭೇದವೂ ಇಲ್ಲ. ಅಂತ್ಯಜ ಅಪಿಯೇ ಭಕ್ತ ನಾಮ ಜ್ಞಾನಾಧಿಕಾರಿಣ ಅಂತ. ಅವನು ಅಂತ್ಯಜ ಅಂದ್ರೆ ಯಾರು? ನಾಯಿಯನ್ನ ತಿನ್ನುವಂತಹ ವ್ಯಕ್ತಿ. ಅವನು ಭಕ್ತನಾಗಿದ್ರೆ ದೇವರ ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ. ನಾರಾಯಣ ಕೃಷ್ಣ ಅಂತ ಹೇಳಲಿಕ್ಕೆ ಯಾರೂ ತಡೆಯೋ ಹಾಗಿಲ್ಲ. ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ಅದರ ಫಲಶ್ರುತಿಯನ್ನ ಕೊಡಬೇಕಾದ್ರೆ ಬ್ರಾಹ್ಮಣನಾದವನು ಪಾರಾಯಣ ಮಾಡಿದ್ರೆ ಏನಾಗುತ್ತೆ, ಕ್ಷತ್ರಿಯನಾದವನು ಪಾರಾಯಣ ಮಾಡಿದ್ರೆ ಏನಾಗುತ್ತೆ,
ವೈಶ್ಯನಾದವನು ಪಾರಾಯಣ ಮಾಡಿದ್ರೆ ಏನಾಗುತ್ತೆ, ಶೂದ್ರನಾದವನು ಪಾರಾಯಣ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಬ್ರಾಹ್ಮಣನಿಗೆ ವೇದಾರ್ಥ ಜ್ಞಾನ, ಕ್ಷತ್ರಿಯನಿಗೆ ಬಲ, ವೈಶ್ಯನಿಗೆ ಸಂಪತ್ತು, ಶೂದ್ರನಿಗೆ ಒಳ್ಳೆಯ ಶಕ್ತಿ ಬರುತ್ತೆ. ಶೂದ್ರ ಸುಖಮವಾಪ್ನುಯಾತ್ ಇತ್ಯಾದಿಯಾಗಿ ವಿಷ್ಣು ಸಹಸ್ರನಾಮಾದಿಗಳಲ್ಲಿ ಸ್ಪಷ್ಟವಾಗಿ ಆದೇಶ ಮಾಡ್ತಿದ್ದಾರೆ. ಆದ್ರೆ ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಜಾತಿ ಮತ ಕುಲ ಭೇದಗಳು ಯಾವುದೂ ಇಲ್ಲ. ಆದ್ದರಿಂದಲೇ ಈ 7ನೇ ಸ್ಕಂದ ಭಾಗವತದಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ, ನಾಮಸ್ಮರಣೆ ಗೋವಿಂದ, ಕೃಷ್ಣ, ನಾರಾಯಣ, ವಿಷ್ಣು ಅಂತ ಕರೀಲಿಕ್ಕಾಗಿ ಎಲ್ಲ ವೇದಾಧ್ಯಯನವನ್ನ ಮಾಡಿದ 12 ವ್ರತಗಳನ್ನ ಮಾಡಿದ ಬ್ರಾಹ್ಮಣ ನಾಮಸ್ಮರಣೆ ಮಾಡ್ತಿಲ್ಲ. ಅವನ್ಯಾವನೋ ಒಬ್ಬ ಅಂತ್ಯಜ ಶ್ವಪಚ ಅವನು ನಾಮಸ್ಮರಣೆ ಮಾಡ್ತಾನೆ ಅಂದ್ರೆ ಪ್ರಹ್ಲಾದರಾಜರಂತಾರೆ, 12 ಗುಣಗಳಿಂದ ಕೂಡಿದ ಬ್ರಾಹ್ಮಣನಿಗಿಂತ ಶ್ವಪಚ ಶ್ರೇಷ್ಠ ಅಂತ. ಮುಖ್ಯವಾಗಿ ಅಜಾಮಿಳೋಪಾಖ್ಯಾನ ಮಾಡುವಂತ ಪಾಠ ಏನು ಅಂದ್ರೆ ನಾಮ ಸಂಕೀರ್ತನೆ ಅತ್ಯಂತ ಪ್ರಧಾನ. ಆದ್ರಿಂದ ಭಾಗವತದ ಕೊನೆ ಶ್ಲೋಕ ಅದೇ, ನಾಮ ಸಂಕೀರ್ತನಂ ವಿಷ್ಣೋ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ ಅಂತ ಭಾಗವತ ಮುಗಿಯೋದು ಅದರಿಂದಲೇ. ಎಂದು ಭಾಗವತವನ್ನ ಕೇಳಿ ಸಜ್ಜನ ಸಂಪರ್ಕ ಮಾಡಿ ನಮಗೆ ಬರಬೇಕಾದ ಬುದ್ಧಿ ನಾಮಸ್ಮರಣೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಅಜಾಮಿಳೋಪಾಖ್ಯಾನ ನಮಗೆ ಈ ದೊಡ್ಡ ಉಪದೇಶವನ್ನ ಮಾಡ್ತಾ ಇದೆ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಅಲ್ಲಿಂದ ಇನ್ನು ಮುಂದಿನ ಕಥೆ 4ನೇ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿ ಶಿವನ ದ್ವೇಷವನ್ನ ಮಾಡಿ, ಯಾರ ದ್ವೇಷವನ್ನ ಮಾಡಬಾರದೋ ಅವನ ದ್ವೇಷವನ್ನ ಮಾಡಿ ಹಾಳಾಗಿ ಏನಾದ ಅನ್ನುವಂತ ಕಥೆ ಹೇಳ್ತಾರೆ. ಅದೇ 4ನೇ ಸ್ಕಂದ ಕೊನೆಯಲ್ಲೇ ಪ್ರಾಚೀನ ಬರ್ಹಿ ಎನ್ನುವ ರಾಜನ ಕಥೆ ಬಂತು. ಆ ಪ್ರಾಚೀನ ಬರ್ಹಿ ಪೂರ್ವ ದಿಕ್ಕು ಎಲ್ಲೇ ಇರ್ಲಿ, ಆ ಇದ್ದ ಪೂರ್ವ ದಿಕ್ಕಲ್ಲೆಲ್ಲಾ ದರ್ಬೆ ಹಾಕಿ ಯಜ್ಞ ಮಾಡೋದು. ಆಗ ನಾರದರು ಬಂದು ಏನ್ ಮಾಡ್ತಾರೆ, ಏನಪ್ಪಾ ನೀ ಯಜ್ಞ ಮಾಡ್ತಾ ಇದ್ಯಾ, ಬೇಡ, ನೀನು ಯಜ್ಞದಲ್ಲಿ ಬಲಿ ಕೊಟ್ಟ ಪ್ರಾಣಿಗಳೆಲ್ಲ ನೋಡು ಹೇಗೆ ಹೋಗ್ತಾ ಇದೆ, ನಾಳೆ ಬೆಳಗ್ಗೆ ನಿನ್ನನ್ನ ಬಲಿ ಕೊಡಬೇಕು ಅಂತ ಕಾಯ್ತಾ ಇದೆ. ಆದ್ದರಿಂದ ಹೋಗಬೇಡ, ನೀನು ಕರ್ಮದಲ್ಲೇ ಆಸಕ್ತನಾಗ್ಬೇಡ, ಜ್ಞಾನಕ್ಕೆ ಬಾ ತತ್ವೋಪದೇಶ ಮಾಡಿದ್ರು. ಅಂತಹ ಪ್ರಾಚೀನ ಬರ್ಹಿಗೆ 10 ಜನ ಮಕ್ಕಳಾಗ್ತಾರೆ. ಆ 10 ಜನಗಳು ಯಾರು ಅಂತಂದ್ರೆ ಪ್ರಚೇತಸರು ಅಂತ ಅವರು ಕರೀತಾರೆ. ಆ ಪ್ರಚೇತಸರಿಗೆ ವರ, ನೀ ಸೃಷ್ಟಿ ಮಾಡ್ಬೇಕು ಅಂತ ವರ. ಸೃಷ್ಟಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ತಪಸ್ ಮಾಡ್ಬೇಕು. ಸೃಷ್ಟಿ ಮಾಡ್ಲಿಕ್ಕೆ ಶಕ್ತಿ ಬರ್ಬೇಕಲ್ಲ, ಶಕ್ತಿ ಬರಕ್ಕೆ ಏನ್ ಮಾಡ್ಬೇಕು, ತಪಸ್ಸು ಮಾಡ್ಬೇಕು. ತಪಸ್ಸು ಎಲ್ಲಿ ಹೋಗಿ ತಪಸ್ ಮಾಡೋದು ಅಂತ ಅವ್ರು ಕೂತ್ರೆ, ಊರಲ್ಲಿ ತಪಸ್ ಮಾಡಿದ್ರೆ ಯಾರ್ಯಾರ ಬಂದು ಹಾಳು ಮಾಡ್ತಾರೆ. ಅದಕ್ಕೆ ನಾವು ತಪಸ್ಸನ್ನ ನೀರೊಳಗ್ ಕೂತ್ಕೊಂಡು ಮಾಡ್ತೀವಿ ಅಂತ ಅವರೆಲ್ಲ ತೀರ್ಮಾನ ಮಾಡ್ಕೊಂಡು ಸಮುದ್ರದ ಒಳಗ್ ಕೂತ್ಕೊಂಡು ತಪಸ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. 10,000 ವರ್ಷ ನೀರೊಳಗ್ ಕೂತ್ಕೊಂಡು ತಪಸ್ಸು ಮಾಡ್ತಾಲೇ ಇದ್ದಾರೆ. ಆ ತಪಸ್ಸಿಗೆ ಫಲ ಬಂತು. ಫಲ ಬಂದ ಮೇಲೆ ನೀರಿಂದ ಮೇಲೆದ್ದು ಬರ್ತಾರೆ. ಖಾಲಿ ಭೂಮಿನೇ ಇಲ್ಲ, ನೋಡಿದ ಕಡೆ ಎಲ್ಲ ಮರ ಗಿಡ ಬೆಳ್ಕೊಂಡ್ಬಿಟ್ಟು ಸಿಟ್ಟು ಬಂತ ಅವ್ರಿಗೆ. ನಾವು ತಪಸ್ ಮಾಡ್ಕೊಂಡು ನಮ್ ಮನೆಗೆ ಹೋಗ್ಬೇಕು ಅಂದ್ರೆ ನಡೆಯಕ್ಕೂ ಜಾಗ ಇಲ್ದಿರೋಷ್ಟು ಮರ ಬೆಳೆದ್ ಬಿಟ್ಟಿದೆ ಅಂತ ಅವರ ಕಣ್ಣಿಂದ ಬೆಂಕಿ ಉಗುಳುತ್ತಾರೆ. ಆ ಬೆಂಕಿ ಏನ್ ಮಾಡುತ್ತೆ, ಇಡೀ ಮರ ಸುತ್ತಾರೆ. ಮರಗಳು ಅಂದ್ರೆ ವನಸ್ಪತಿಗಳು. ಆ ವನಸ್ಪತಿಗಳಿಗೆ ಅಭಿಮಾನಿ ದೇವತೆ ಯಾರು, ಚಂದ್ರ. ಚಂದ್ರನಿಗೆ ದುಃಖ ಆಯ್ತು, ಅಲ್ಲ ನಾನು ಅಭಿಮಾನಿಯಾದ ಈ ಮರಗಳನ್ನೆಲ್ಲ ಹೊಡೆದಾಕ್ತಾ ಇದ್ದಾರೆ ಇವರು, ನಾನು ಹೋಗಿ ತಡಿಬೇಕು ಇವ್ರನ್ನ ಅಂತ ನೇರವಾಗಿ ಚಂದ್ರ ಬರ್ತಾನೆ. ಆ ಚಂದ್ರ ಬಂದವನು ಪ್ರಜಸೂರಿಗೆ ಹೇಳ್ದ, ಏನ್ರಪ್ಪ ತಪಸ್ ಮಾಡಿ ಸಿದ್ಧಿ ಪಡೆಯೋದು ಯಾಕೆ ಅಂತಂದ್ರೆ ಊರ್ಗ್ ಒಳ್ಳೇದ್ ಮಾಡ್ಬೇಕು ಅಂತ, ಮರ ಸುಟ್ಟಾಕ್ದೆ, ಗಿಡ ಹಾಳು ಮಾಡ್ದೆ, ಬೆಟ್ಟ ಹೊಡೆದಾಕ್ದೆ ಅಂತ ತಪ್ಪು ಮಾಡ್ತಿದ್ದೀರ ನೀವು. ಜನಗಳು ಎಲ್ಲಿ ಓಡಾಡಲ್ಲ ಅಲ್ಲಿ ಮರ ಬೆಳೆದೇ ಬೆಳೆಯುತ್ತೆ. ಒಂದು ಕಡೆ ಖಾಲಿ ಆಯ್ತು ಜಾಗ ಅಂತಂದ್ರೆ ಹಾಳು ಬಿದ್ದ ಮನೇಲೆ ಮರಗಳು ಬೆಳೆಯುತ್ತೆ. ಹಾಗಿರುವಾಗ 10,000 ವರ್ಷ ರಾಜ್ಯ ನೋಡ್ಕೊಳ್ಳೋರೇ ಇಲ್ಲ, ಮರ ಬೆಳೆಯಲ್ವಾ, ಸುಡಬೇಡಿ ಅಂತ. ಅದಕ್ಕೆ ಅವ್ರಂತಾರೆ, ನಾನು ಸುಡಬಾರ್ದು ಅಂದ್ರೆ ನೀ ನಂಗೆ ಏನಾರ ಕೊಡ್ಬೇಕಲ್ಲ. ಏನ್ ಕೊಡ್ಬೇಕು ಅಂತಂದ್ರೆ ಈ ಮರಗಳೇ ಸಾಕಿ ಬೆಳೆಸಿದ ಒಂದು ಹುಡುಗಿ, ವಾರ್ಕ್ಷಿ ವೃಕ್ಷಕನ್ಯಾ. ಅವಳನ್ನ ಸಾಕಿ ಬೆಳೆಸಿದ್ಯಾರು, ಮರಗಳೇ. ಆದ್ದರಿಂದ ವೃಕ್ಷಗಳು ಸಾಕಿ ಬೆಳೆಸಿದೆ, ಆದ್ದರಿಂದ ಅವಳ ಹೆಸರೇನು, ವಾರ್ಕ್ಷಿ. ನಾಲ್ಗೇನೆ ತಿರ್ಗಲ್ಲ, ಕಷ್ಟ ಆಗೋತ. ವಾರ್ಕ್ಷಿ ಅವಳಿಗೊಂದು ಹೆಸರು.
ಮಾರಿಷ ಅಂತ ಅವಳ ಹೆಸರು. ವೃಕ್ಷಗಳ ಕನ್ಯೆ ಆದ್ದರಿಂದ ಅವಳಿಗೆ ವಾರ್ಕ್ಷಿ ಅಂತ ಹೆಸರಿಟ್ರು. ಅವಳ ಹೆಸರು ಮಾರಿಷ ಅಂತ. ಅವಳನ್ನ ನಿಮಗ್ ಕೊಟ್ಟು ಮದುವೆ ಮಾಡ್ತೀವಿ. ಯಾರು ಕೊಟ್ಟು ಮದುವೆ ಮಾಡ್ತೀವಿ? 10 ಜನ ಅಣ್ತಮ್ಮಂದ್ರು ನಾವು, ಅಂದ್ರೆ 10 ಜನಕ್ಕೂ ಅವಳೊಬ್ಳೆ ಹೆಂಡತಿ. ಸರಿ, ಹಾಗೆ ಆಗ್ಲಿ ಅಂತ ಮದುವೆ ಮಾಡ್ಕೊಂಡ್ರು. ಮಾರಿಷಾ ದೇವಿಯನ್ನ ಮದುವೆ ಮಾಡ್ಕೊಂಡ್ಮೇಲೆ ಮರ ಗಿಡ ಸುಡೋದು ನಿಲ್ಲಿಸಿದ್ರು. ನಿಲ್ಲಿಸಿ ಅಲ್ಲಿಂದ ನೇರವಾಗಿ ಅವರು ರಾಜ್ಯ ಆಳ್ವಿಕೆ ಮಾಡುವಂತ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದ್ರೆ ರಾಜ್ಯ ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ 10 ಜನ ಪ್ರಚೇತಸರಿಗೆ ಮಾರಿಷಾದೇವಿಯಲ್ಲಿ ಹುಟ್ಟಿ ಬಂದಂತಹ ಮಹಾನುಭಾವನೆ ದಕ್ಷ ಪ್ರಜಾಪತಿ. ಅಲ್ಲೂ ಅವನಿಗೆ ಅದೇ ದಕ್ಷ ಅಂತ ಹೆಸರು, ಇಲ್ಲೂ ದಕ್ಷ ಅಂತ ಹೆಸರು. ಆಗ ಅವರಪ್ಪ ಸಂಸ್ಕಾರ ಉಪನಯನ ಇತ್ಯಾದಿಗಳನ್ನೆಲ್ಲ ಮಾಡಿ, ನಾ ಏನ್ ಮಾಡ್ಬೇಕು ಅಂದಾಗ, ನಿನ್ ಕೆಲಸ ಸೃಷ್ಟಿ ಮಾಡ್ಬೇಕು ಅಂತ ನಿನ್ ಕೆಲಸ, ಅದಕ್ಕೋಸ್ಕರ ನೀನ್ ತಪಸ್ ಮಾಡ್ಬೇಕು. ತಪಸ್ ಮಾಡೋರೇ ಅಲ್ಲ, ತಪಸ್ ಮಾಡ್ಬೇಕು ತಪಸ್ ಮಾಡ್ಬೇಕು. ಎಲ್ಲಿ ತಪಸ್ ಮಾಡ್ಬೇಕು? ಯಾವ ಕ್ಷೇತ್ರ, ಯಾವ ತೀರ್ಥ, ಅಲ್ಲಿ ತಪಸ್ ಮಾಡೋದ್ರಿಂದ ದೇವರು ಬೇಗ ಒಲಿತಾನೆ. ಅಲ್ಲೋಗಿ ತಪಸ್ ಮಾಡೋದು. ಎಲ್ಲೋಗಿ ತಪಸ್ ಮಾಡೋದು? ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ ವಿಂಧ್ಯ ಪರ್ವತ. ಆ ವಿಂಧ್ಯ ಪರ್ವತದಲ್ಲಿ 100 ತೀರ್ಥಗಳಿದೆ. ಯಾವ ತೀರ್ಥ ಅಂದ್ರೆ ಅಘಮರ್ಷಣ ತೀರ್ಥ. ಪ್ರಚೇತಸರು ಏನಂತಾರೆ ದಕ್ಷನಿಗೆ? ವಿಂಧ್ಯ ಪರ್ವತದಲ್ಲಿ ಅಘಮರ್ಷಣ ತೀರ್ಥ ಅಂತ ಇದೆ, ಅಲ್ಲಿ ಹೋಗಿ ತಪಸ್ ಮಾಡು. ಸರಿ, ಕ್ಷೇತ್ರ ಗೊತ್ತಾಯ್ತು, ತಪಸ್ ಮಾಡಕ್ಕೆ, ಸ್ನಾನ ಗೀನ ಮಾಡಕ್ಕೆ ತೀರ್ಥ ಗೊತ್ತಾಯ್ತು. ದೇವರನ್ನು ಸ್ತೋತ್ರ ಮಾಡಕ್ಕೆ ಯಾವ್ದಾದ್ರು ಶ್ಲೋಕ ಮಂತ್ರ ಏನಾದ್ರು ಬೇಕಲ್ಲ, ಅದಕ್ಕೇನ್ ಮಾಡೋದೀಗ? ಅದಕ್ಕೊಂದು ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಅದೇ ಹಂಸಗುಹ್ಯ ಸ್ತೋತ್ರ. ಹಂಸಗುಹ್ಯ ಭಾಗವತದಲ್ಲಿ ಹೇಳುವಂತಹ ಅತ್ಯಂತ ಪ್ರಧಾನವಾದ ಸ್ತೋತ್ರಗಳಲ್ಲಿ ಬರುವಂತಹ ಪ್ರಪ್ರಧಾನವಾದ ಸ್ತೋತ್ರ ಶ್ರೀ ಹಂಸಗುಹ್ಯ ಸ್ತೋತ್ರ. ಅವರೆಲ್ಲ ನನ್ನ ಮಗನಾದಂತಹ ದಕ್ಷ ಪ್ರಜಾಪತಿಗೆ ಈ ಪ್ರಚೇತಸರು ಮಾಡಿದ ಉಪದೇಶ ಹಂಸಗುಹ್ಯ. ಅದನ್ನ ಸ್ವೀಕಾರ ಮಾಡಿ ಉಪದೇಶ ಪಡೆದು ದಕ್ಷ ಏನ್ ಮಾಡ್ತಾನೆ? ವಿಂಧ್ಯ ಪರ್ವತದ ಅಘಮರ್ಷಣ ತೀರ್ಥಕ್ಕೆ ಬಂದು ಸ್ತೋತ್ರ ಹೇಳಿ, ಅಸ್ತೌಷೀದ್ ಹಂಸಗುಹ್ಯೇನ ಭಗವಂತ ಮಧೋಕ್ಷಜಂ ಅಂತ ಅಧೋಕ್ಷಜನಾದ ಭಗವಂತನನ್ನ ಹಂಸಗುಹ್ಯ ಸ್ತೋತ್ರದಿಂದ, ಅದೇ ಇಡೀ ಹಂಸಗುಹ್ಯ ಸ್ತೋತ್ರ 8-10 ಶ್ಲೋಕ ಅಷ್ಟೇ ಇರೋದು. ಆ ಇಡೀ ಸ್ತೋತ್ರದ ಸಾರಾಂಶ ಏನು ಅಂದ್ರೆ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳನ್ನು ಮಾಡತಕ್ಕಂಥವ್ರು ದೇವರು. ಯಾರಿಗೆ ಯಾವ ಕಾಲಕ್ಕೆ ಏನ್ ಕೊಡ್ಬೇಕು ಅಂತ ತಿಳ್ಕೊಂಡವನು ದೇವರು. ವಿಶೇಷವಾಗಿ ನಮ್ಮ ಅಂತರ್ಯಾಮಿಯಾಗಿ ಇಷ್ಟೇ ಅದರ ಸಾರಾಂಶ. ಅದರ ಸ್ತೋತ್ರವನ್ನ ಸಾವಿರಾರು ವರ್ಷ ಮಾಡ್ದ. ಸಾವಿರಾರು ವರ್ಷ ಮಾಡಿದ ಮೇಲೆ ದೇವರು ಅವನಿಗೆ ದರ್ಶನ ಕೊಟ್ಟು, ದರ್ಶನ ಆಯ್ತು. ಭಗವಂತನ ದರ್ಶನ ಆಗ್ತಾ ಇದ್ದಾಗೆ ಮತ್ತೆ ಸ್ತೋತ್ರ ಮಾಡ್ದ. ಮತ್ತೆ ಸ್ತೋತ್ರ ಮಾಡಿದ್ಮೇಲೆ ದೇವರಂತಾರೆ, ದಕ್ಷ, ನೀನು ಮಾಡಿದ ಸ್ತೋತ್ರಕ್ಕೆ ನಾನು ಸಂತೋಷ ಪಟ್ಟಿದ್ದೇನಪ್ಪ. ನೀನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಬೇಕು ಅಂತಂದ್ರೆ ಒಂದು ಹುಡುಗಿನ ಮದ್ವೆ ಮಾಡ್ಕೊಳ್ಬೇಕು. ಆ ಹುಡುಗಿ ಯಾರು, ಯಾರ ಮಗಳು? ನಾನೇ ಹೇಳ್ಬಿಡ್ತೇನೆ, ಮದ್ವೆ ಮಾಡ್ಕೊಂಡು. ಪಂಚಜನ ಅಂತ ಒಬ್ಬ ಪ್ರಜಾಪತಿ. ಆ ಪಂಚಜನ ಪ್ರಜಾಪತಿಯ ಮಗಳು ಅಸಿಕ್ನಿ ಅಂತ. ಅಸಿಕ್ನಿ ಅಂತ ನದಿ ಹರಿಯುತ್ತೆ, ಆ ನದಿ ದೇವತೆ ಅವಳು. ಅಸಿಕ್ನಿ ಎನ್ನುವ ಆ ಹೆಣ್ಣು ಮಗಳು, ಅವಳನ್ನ ಮದ್ವೆ ಆಗ್ಬೇಕು ನೀನು. ಹಾಗೆ ಆಗ್ಲಿ ಅಂತ ದೇವರ ಅನುಗ್ರಹವನ್ನ ಪಡೆದಂತ ದಕ್ಷ ಪ್ರಜಾಪತಿ ನೇರವಾಗಿ ಮನೆಗೆ ಬಂದ. ದೇವರ ಆದೇಶ ಮಾಡಿದಂತಹ ಆ ಪಂಚಜನ ಪ್ರಜಾಪತಿಯ ಮಗಳಾದಂತಹ ಅಸಿಕ್ನಿ ದೇವಿಯನ್ನ ಮದುವೆ ಮಾಡ್ಕೊಂಡ. ಮದುವೆ ಮಾಡ್ಕೊಂಡ ಮೇಲೆ ಅವನಿಗೆ ಆ ಅಸಿಕ್ನಿ ದೇವಿಯಲ್ಲಿ 10,000 ಜನ ಮಕ್ಕಳಾದ್ರು. 10,000 ಜನ. ಅವರಿಗೆ ಹರಿಯಶ್ವರು ಅಂತ ಹೆಸರು. ಹರಿಯಶ್ವ. ಅಪ್ಪ, ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ದಕ್ಷ ಅಂದ. ಅವರಪ್ಪ ಹೇಳಿದಾಗ, ತಪಸ್ ಮಾಡ್ರಿ. ಎಲ್ಲೋಗಿ ತಪಸ್ ಮಾಡೋದು? ನಾರಾಯಣ ಸರೋವರ. ಸಿಂಧೂ ನದಿ ಸಮುದ್ರವನ್ನ ಸೇರುತ್ತೆ. ಈಗ ಪಾಕಿಸ್ತಾನದಲ್ಲಿ ಬರುತ್ತೆ ಅದು. ಸಿಂಧೂ ನದಿ ಸಮುದ್ರಕ್ಕೆ ಸೇರುವಂತಹ ಜಾಗದಲ್ಲಿ ಒಂದು ತೀರ್ಥ ಸರೋವರ ಇದೆ, ನಾರಾಯಣ ಸರೋವರ. ಅದರಲ್ಲಿ ಸ್ನಾನ ಮಾಡಿಬಿಟ್ರೆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಅದಕ್ಕೆ ಇವತ್ತು ನಮಗೆ ಸರೋವರ ಸಿಗಲ್ಲ, ಎಲ್ಲ ಹೊರಟಾಗಿದೆ. ಪಾಕಿಸ್ತಾನಕ್ಕೆ ಯಾರು ಹೋಗ್ತಾರೆ ಸ್ನಾನ ಮಾಡ್ಕೊಂಡ್ ಬರಕ್ಕೆ? ಆದ್ದರಿಂದ ತೀರ್ಥಕ್ಕೆ ಹೋಗಿ ತಪಸ್ಸು ಮಾಡಿ ದೇವರ ಧ್ಯಾನ ಮಾಡ್ರಿ ಅಂದಾಗ ಅವ್ರೇನ್ ತಪಸ್ ಮಾಡಕ್ ಹೋಗ್ಬೇಕು,
ನಾರದರು ಬಂದರು. ನಾರದರು ಬಂದ ನಂತರ ಯಾಕ್ರಯ್ಯ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಇಲ್ಲ ಸ್ವಾಮಿ, ತಪಸ್ ಮಾಡಕ್ ಹೋಗ್ತಾ ಇದೀವಿ. ತಪಸ್ಸಿನ ಉದ್ದೇಶ ಏನು? ಸೃಷ್ಟಿ ಮಾಡಬೇಕು. ಸರಿ, ಸೃಷ್ಟಿಯಾಗಿದ್ದೇನಾಗುತ್ತೆ? ಬದುಕುತ್ತೆ, ಬೆಳೆಯುತ್ತೆ, ಕೊನೆಗೇನಾಗುತ್ತೆ? ಅಲ್ಲಪ್ಪ, ಸಾಯುವಂತ ಸೃಷ್ಟಿ ಮಾಡಕ್ಕೆ ನೀವು ತಪಸ್ ಮಾಡಕ್ ಹೋಗ್ಬೇಕಾ? ತಪಸ್ಸಿನ ಉದ್ದೇಶ ಒಂದು, ದೇವರ ದರ್ಶನ ಮಾಡಬೇಕು, ಜ್ಞಾನ ಪಡಿಬೇಕು, ತಪಸ್ ಮಾಡ್ರಿ. ಆಗ ನಾರದರ ಉಪದೇಶ ಕೇಳಿ 10,000 ಜನ ಹರಿಯಶ್ವರು ವೈರಾಗ್ಯವನ್ನ ಪಡೆದ ಸನ್ಯಾಸಿಗಳ ಹೊರಟು. ಇಲ್ಲಿ ಮಕ್ಕಳು ಬರ್ತಾರೆ, 10,000 ಜನ ಬರ್ತಾರೆ ಬರ್ತಾರೆ ಅಂತ ದಕ್ಷ ವೇಟ್ ಮಾಡ್ತಾ ಇದ್ದಾನೆ. ಎಲ್ಲಿ? ಸನ್ಯಾಸಿಗಳ ಹೊರಟೋದ್ರು. ಸನ್ಯಾಸಿ ಮಾಡಿದ್ಯಾರು? ನಾರದ ಸನ್ಯಾಸಿ ಮಾಡ್ದ ಅಂತ ಗೊತ್ತಾಗಿ ಏನೋ ಬಿಟ್ರು. ಮತ್ತೆ ಇನ್ನೂ 1,000 ಜನ ಮಕ್ಕಳಾದ್ರು ಅಸಿಕ್ನಿ ದೇವಿಯಲ್ಲಿ. 1,000 ಜನ. ಅವರಿಗೆ ಶಬಲಾಶ್ವ ಅಂತ ಒಂದೇ ಹೆಸರು ಎಲ್ರಿಗೂ. 10,000 ಜನಕ್ಕೂ ಒಂದೇ ಹೆಸರು ಹರಿಯಶ್ವ ಅಂತ, 1,000 ಜನಕ್ಕೂ ಒಂದೇ ಹೆಸರು ಶಬಲಾಶ್ವ ಅಂತ ನಾಮಕರಣ ಮಾಡ್ತಾರೆ. ಅಪ್ಪ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ತಪಸ್ ಮಾಡೋರು. ಏನ್ ತಪಸ್ ಮಾಡ್ಬೇಕು? ನಾರದರು ಬಂದ್ರು. ಅದೇ ಪ್ರಶ್ನೆ, ಅದೇ ಉತ್ತರ, ಅದೇ ಉಪದೇಶ. ಪಾಪ 10,000 ಜನ ಯಾವ ದಾರಿಗೆ ಹೋದ್ರೋ ಈ 1,000 ಜನವು ಅದೇ ದಾರಿ. ಅವರೂ ಸನ್ಯಾಸಿಗಳಾಗಿ ಹೋಗುತ್ತೆ. ದಕ್ಷಿಣ ಸಿಟ್ಟು ಬಂದು, ಹುಟ್ಟಿದ ಮಕ್ಕಳನ್ನೆಲ್ಲ ಈ ನಾರದ ಸನ್ಯಾಸಿ ಮಾಡ್ತಾ ಇದ್ದಾನೆ ಅಂತ ತಿಳಿದು ನಾರದರಿಗೆ ಒಂದು ಶಾಪ ಕೊಡ್ತಾನೆ. ಏನು ಶಾಪ? ನೀನು ಇನ್ನು ಮೇಲಿಂದ ಒಂದು ಕಡೆ ನಿಂತ್ಕೊಳ್ಳದೆ ತ್ರಿಲೋಕ ಸಂಚಾರಿಯಾಗು ಅಂತ ಹೇಳಿ. ನಾರದರಿಗೆ ಬೇಕಾದ್ದೇ ಅದೆಲ್ಲ ಶಾಪ ಅಲ್ಲ, ಅದೆಲ್ಲ ಒಳ್ಳೇದೇ, ವರಾನೇ ಅದೆಲ್ಲ. ಆ ಶಾಪವನ್ನ ಪಡೆದ ನಾರದರು ಅವತ್ತಿನಿಂದ ಒಂದು ಕಡೆ ಗಟ್ಟಿಯಾಗಿ ನಿಲ್ದೆ ಒಂದು ಊರಲ್ಲಿ ಎಲ್ಲ ಲೋಕಗಳ ಸಂಚಾರ ಮಾಡ್ತಾ ಮಾಡ್ತಾ ತ್ರಿಲೋಕ ಸಂಚಾರಿಗಳು ಅಂತ ಪ್ರಸಿದ್ಧರಾದ್ರು. ಇವಾಗ ಏನ್ ಮಾಡ್ದ? ಗಂಡು ಮಕ್ಕಳಾದ್ರೆ ತಾನೇ ಸನ್ಯಾಸಿ ಮಾಡೋದು. 60 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಬೇಕು. ಅಸಿಕ್ನಿ ದೇವಿಯಲ್ಲಿ 60 ಜನ ಹೆಣ್ಣು ಮಕ್ಕಳು. ಆ 60 ಜನಗಳಲ್ಲಿ 10 ಜನಗಳನ್ನ ಯಮಧರ್ಮರಾಜನಿಗೆ ಕೊಟ್ಟಿದ್ದಾನೆ. 13 ಹೆಣ್ಣು ಮಕ್ಕಳನ್ನ ಕಶ್ಯಪರಿಗೆ ಕೊಟ್ಟಿದ್ದಾನೆ. 2 ಹೆಣ್ಣು ಮಕ್ಕಳನ್ನ ಅಗ್ನಿಗೆ, ಒಂದು ಸ್ವಾಹಾದೇವಿ, ಒಂದು ಪಿತೃದೇವತೆಗಳಿಗೆ ಒಂದು ಸ್ವಧಾದೇವಿ ಅಂತ ಕೊಟ್ಟಿದ್ದಾನೆ. ರುದ್ರನಿಗೆ ಕೊಟ್ಟಿದ್ದಾನೆ. ಅದಾದ್ಮೇಲೆ 27 ಮಂದಿ ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಹೀಗೆ 60 ಮಂದಿ ಹೆಣ್ಣು ಮಕ್ಕಳನ್ನ ಈ ಎಲ್ಲ ದೇವತೆಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ಕೊಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಅಂತಹ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳ ಸಂತಾನವೇ ಇಡೀ ಪ್ರಪಂಚ. ಅಲ್ಲಿಂದ ಯಾರ್ಯಾರು ಹುಟ್ಟಿದ್ರು? ಅದಿತಿ ದೇವಿಯಲ್ಲಿ ಯಾರು ಬಂದ್ರು? ದಿತಿ ದೇವಿಯಲ್ಲಿ ಯಾರು? ಅಲ್ಲೇ ತಾನೆ ಎಲ್ಲ. ಅದಿತಿ, ದಿತಿ, ವಿನತ, ಕದ್ರು, ಕೀಕಸ, ಯಾವುದೇ ತಗೊಳ್ಳಿ, ಮರಗಳ ಜಾತಿ, ಪಕ್ಷಿಗಳ ಜಾತಿ, ಹಾವುಗಳ ಜಾತಿ, ರಾಕ್ಷಸರು, ಯಕ್ಷರು, ಕಿನ್ನರರು, ಕಿಂಪುರುಷರು, ದೇವತೆಗಳು, ದೈತ್ಯರು ಎಲ್ಲ ಬಂದಿದ್ಯಾರಿಂದ? ಅದಿತಿ, ದಿತಿ, ವಿನತ, ಕದ್ರು, ಕೀಕಸ ಇತ್ಯಾದಿಗಳಿಂದ. ಈ ಕಡೆ ಈ ಅಷ್ಟವಸುಗಳಲ್ಲಿ ಪಿತೃದೇವತೆಗಳು ಅವರು ಇವರೆಲ್ಲ ಬಂದಿದ್ಯಾರಿಂದ? ಅಗ್ನಿಯಿಂದ, ಪಿತೃಗಳಿಂದ. ಇಡೀ ಲೋಕ ಒಟ್ಟಿನಲ್ಲಿ ಎಲ್ಲ ಅವರಿಂದಲೇ. ಯಮಧರ್ಮರಾಜನಿಗೆ ಕೊಟ್ಟಂತಹ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಮೂರ್ತಿ ದೇವಿ. ಆ ಮೂರ್ತಿ ದೇವಿಯಲ್ಲಿ ಭಗವಂತ ಹರಿ, ಕೃಷ್ಣ, ನಾರಾಯಣ 3 ರೂಪದಲ್ಲಿ ಬರ್ತಾನೆ. ಇನ್ನೊಬ್ಬ ನರ, ಬದ್ರಿ ನಾರಾಯಣ ಯಾರ ಮಗ ಅಂದ್ರೆ ಯಮಧರ್ಮರಾಜನ ಮಗ. ಮೂರ್ತಿ ಅಂದ್ರೆ ದಕ್ಷ ಪ್ರಜಾಪತಿಗೆ ಎಷ್ಟು ಜನ ಅಂದ್ರೆ ದೇವರು ಮೊಮ್ಮಕ್ಕಳೇ, ಎಲ್ಲ ಮೊಮ್ಮಕ್ಕಳು. ಹಿರಣ್ಯಕಶಿಪು ಏನಾಗ್ಬೇಕು? ದಕ್ಷನಿಗೆ ಪವಿತ್ರ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಎಲ್ಲ ಅಂದ್ರೆ ಇಡೀ ಪ್ರಪಂಚದ ವಿಸ್ತಾರ ಯಾರಿಂದಾಯ್ತು? ಅವಾಗ ಮತ್ತೆ ಎಲ್ಲ ಹೆಸರೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳಾದ್ಮೇಲೆ ನಮ್ಮ ಪರೀಕ್ಷಿತ ಕೇಳ್ತಾನೆ, ಸ್ವಾಮಿ ಅದಿತಿಯ ವಂಶದ ಬಗ್ಗೆ ನಿರೂಪಣೆ ಮಾಡ್ಬೇಕು ನೀವು ಅಂದಾಗ, ಯಾವ ಅದಿತಿಯ ವಂಶದಲ್ಲಿ ದೇವರೇ ಅವತಾರ ಮಾಡಿದ್ನು ಅಂತಹ ಅದಿತಿಯ ವಂಶದ ವಿಸ್ತಾರದ ಬಗ್ಗೆ ನಾನು ನಿಮಗೆ ನಿರೂಪಣೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ನಿರೂಪಣೆ ಮಾಡ್ತಾನೆ. ಹಾಗೆ ನಿರೂಪಣೆಯನ್ನು ಮಾಡಿದಂತಹ ಒಂದು ಭಾಗವೇ ನಾರಾಯಣ ವರ್ಮಾದಿಗಳು ವೃತ್ರಾಸುರನ ವಧೆ, ಅದಾದ ನಂತರದಲ್ಲಿ ಮರುದ್ದೇವತೆಗಳ ಜನನ. ಇನ್ನು 3 ಕಥೆಗಳನ್ನ ನಿರೂಪಣೆ ಮಾಡಿ 6ನೇ ಸ್ಕಂದ ಭಾಗವತ ಸಮಾಪ್ತಿ ಆಗತ್ತೆ. ನಾಳೆ ಅದಿತಿ ದೇವಿಯ ವಂಶ ವಿಸ್ತಾರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.